ಮುಂದೆ ಧನುರ್ರಾಶಿ. ಧನುರ್ರಾಶಿಗೆ ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತಿ, ರಾಹು ದೋಷ ಇಲ್ಲ, ತೃತೀಯದಲ್ಲಿ ರಾಹು, 9ನೇ ಮನೆಯಲ್ಲಿ ಕೇತು, ಕುಜನೂ ಸೇರುವುದು, ಆಡಳಿತ ವರ್ಗ, ಧಾರ್ಮಿಕ ಕೆಲಸಗಳನ್ನು ಮಾಡ್ತಕ್ಕಂಥವರು, ಬೋಧಕರು, ಉಪನ್ಯಾಸಕರು, ಸಾಹಸ ಕಲೆಯಲ್ಲಿ ಇರ್ತಕ್ಕಂಥವರು, ಮಾರ್ಷಲ್ ಆರ್ಟಿಸ್ಟ್ಸ್ ಅಂತ ಏನು ಹೇಳ್ತೀವಿ, ಈ ಥರ ಕ್ರೀಡೆಯಲ್ಲಿ ಇರ್ತಕ್ಕಂಥವರು, ಉನ್ನತ ಹುದ್ದೆಯಲ್ಲಿ ಈ ವಿಷಯಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವರು, NCCನಲ್ಲಿ ಇರ್ತಕ್ಕಂಥವರು, ಈ ಎಲ್ಲರೂ ಈ ಸಾಹಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ, ಮತ್ತು ಪೊಲೀಸ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥವರು ಧನುರ್ರಾಶಿಯಲ್ಲಿ, ಇವರಿಗೆಲ್ಲರಿಗೂ ಕೂಡ ಕಾರ್ಯಾಸಕ್ತಿ, ಏನೋ ಒಂದು ಸಾಧನೆ ಆಗ್ತಾ ಇದೆ ಜೀವನದಲ್ಲಿ ಅನ್ನೋ ಒಂದು ಫೀಲಿಂಗ್ ಬರ್ತದೆ. ಜೂನ್ನಿಂದ ಒಳ್ಳೆಯದಿದೆ, ಮುಂದುವರ್ಕೊಂಡು ಹೋಗ್ಬೋದು. ಶನಿ ದೋಷ ಅಂಥ ಶನಿ ದೋಷವೂ ಇಲ್ಲ. ಚತುರ್ಥದಲ್ಲಿ ಶನಿ, ತೃತೀಯದಲ್ಲಿ ರಾಹು. ನಿಮಗೆ ಸ್ವಲ್ಪ ದೋಷ ಇರುವುದು ಈ ತಿಂಗಳು ಶುಕ್ರನ ಮೇಷ ಸಂಚಾರದಿಂದ. ಸ್ವಲ್ಪ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗಬೇಕು, ಕೆಲವೆಲ್ಲ ಧಾರ್ಮಿಕ ಕೆಲಸಗಳು ಮಾಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಅಡ್ಡಿ ಆತಂಕಗಳು ಬರ್ತದೆ. ದೇವತಾ ಅನುಕೂಲ ಅಷ್ಟು ಇಲ್ಲ, ಶುಕ್ರನ ಅನುಕೂಲ ಬೇಕು. ಅದು ಸ್ವಲ್ಪ ಈ ತಿಂಗಳು ಸ್ಲೋ ಆದಂಗೆ ಆಗ್ತದೆ. ಅಥವಾ ಮನಸ್ತಾಪಗಳಾಗೋದು, ನಿಮ್ಮದೇ ಒಂದು ಏನೋ ನಿಲುವು, ಅವ್ರದ್ದೇ ಏನೋ ಒಂದು ನಿಲುವು, ನಿಮ್ಮ ಹೆಂಡತಿದೇ ಏನೋ ಒಂದು ನಿಲುವು, ಅಥವಾ ಯಾವುದೋ ಸಂಬಂಧ ನೋಡ್ತಿರ್ತೀರಿ, ಅವ್ರದ್ದು ನಿಮ್ಮದು ಮ್ಯಾಚ್ ಆಗಲ್ಲ. ಸೊ ಈ ರೀತಿಯ ಒಂದು ಏನೋ ಒಂದು ಬ್ಯಾಲೆನ್ಸ್ ಇಲ್ವಲ್ಲಪ್ಪ ಅನ್ನೋ ಥರ ಆದೀತು ಧನುರ್ರಾಶಿಯವರಿಗೆ. ಸ್ವಲ್ಪ ತಾಳ್ಮೆಯಿಂದ ಇದ್ದು ಈ ತಿಂಗಳು ಕಳೆಯಿರಿ. ಮುಂದಿನ ತಿಂಗಳು ಗುರುವಿನ ಅನುಕೂಲವೂ ಚೆನ್ನಾಗಿ ಇರೋದರಿಂದ ಮುಂದಿನ ತಿಂಗಳು ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಫಲ ಪಡಿತೀರಿ. ಮಹಾದೇವ ಅಂದರೆ ಈಶ್ವರ ದೇವರು, ದುರ್ಗೆ ಇವರಿಗೆ ಅಭಿಷೇಕ ಸೇವೆ, ಮಹಾಕ್ಷೇತ್ರ ದರ್ಶನ, ಅಲ್ಲಿ ತೀರ್ಥ ಪ್ರಸಾದ ಇತ್ಯಾದಿಗಳನ್ನು ಸೇವೆಯನ್ನು ಮಾಡಿಕೊಂಡು ಬರೋದು ಬಹಳ ಒಳ್ಳೆಯದು ಧನುರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.